ಭೇಟಿಯಾಗ ರಾತ್ರಿ ಭೇಟಿಯಾಗಿದ್ರು ಅವ್ರಿಗೆ. ನಮ್ಮ ಪಕ್ಷದ ಬಗ್ಗೆ ಆಗುವಗಳು ಸಂಘಟನೆ ಬಗ್ಗೆ ಚರ್ಚೆ ಮಾಡಿದ್ರು ಜೊತೆ ವಿಶೇಷವಾಗಿ. ಸಂಘಟನೆ ಅಂದ್ರೆ 28 ಸಂಘಟನೆ, 28 ಚುನಾವಣೆ ಗೆಲ್ಲಬೇಕಲ್ಲ, ಅದ್ರ ಬಗ್ಗೆ ಪಕ್ಷ ಗೆಲ್ಲಬೇಕು, ಯಾವ ಹೋಗ್ಬೇಕು, ಏನೇನು ಮಾಡಬೇಕು, ಏನು ಪ್ಲಸ್ ಇದೆ, ಏನು ಮೈನಸ್ ಇದೆ, ಅದನ್ನು ಮತ್ತೆ ಸರಿ ಮಾಡ್ಕೊಳ್ಳುವಂತ ಬಗ್ಗೆ ಚರ್ಚೆ ಆಗಿದೆ. ಆ ಚರ್ಚೆ ಇನ್ನೂ ಮಾಡಿದ್ವಿ, ನಿನ್ನೂ ಮಾಡಿದ್ವಿ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರನ್ನ ಮುಂದುವರಿಸಿ, ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ. ಯಾವ್ದಕ್ಕಾರ ಒಂದು ಇತಿಶ್ರೀ ಮಾಡಿ ಹೇಳಿದ್ದೀವಿ. ನೋಡೋಣ, ಇದು 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ, ಸಿಎಂ ಜೊತೆ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಗೊತ್ತಿರಿ. ನಾವು ಹೇಳಿದ್ವಿ, ಯಾರಿಗಾರ ಮಾಡಿ ಅಥವಾ ಇದ್ದವ್ರನ್ನ ಮುಂದುವರಿಸಿ, ಆದ್ರೆ ಅದಕ್ಕೊಂದು ಇತಿಶ್ರೀ ಆಡಬೇಕು, ಇಲ್ಲ ಚೇಂಜ್ ಅಂತ ಹೇಳ್ತಾರೆ, ಮುಂದುವರ್ಸಂತ ಅವ್ರಿಗೆ ಗೊಂದಲ ಇದೆ. ಯಾವ್ದಾರ ಒಂದು ಮಾಡಬೇಕು, ಫುಲ್ ಪ್ಲೇಜ್ ಅಧ್ಯಕ್ಷ ಬೇಕಂತ ಹಿಂದೂ ಹೇಳಿದ್ವಿ ನಾವು, ಇವತ್ತು ಕೂಡ ಅದನ್ನ ಹೇಳ್ತೀವಿ. ಯಾಕಂದ್ರೆ ಒಂದು ಪಕ್ಷಕ್ಕೆ ದೊಡ್ಡ ಪಕ್ಷ ಇದೆ, ಸಾರಥಿ ಒಬ್ರು ಪರ್ಮನೆಂಟ್ ಆಗಿ ಬೇಕಿದಕ್ಕೆ. ಯಾವ್ದು ಗೊತ್ತಿಲ್ಲ, ಅದು ಯಾರು ಇರ್ತಾರೋ ಬಿಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಈಗ. ಯಾಕಂದ್ರೆ ಅಷ್ಟೇ, ನಾವು ಫುಲ್ ಪ್ಲೇಜ್ ಬೇಕು ಅನ್ನೋದು ಡಿಮಾಂಡ್ ಅಷ್ಟೇ ನಮ್ದು. ಅದು ಗೊತ್ತಿಲ್ಲ, ಅದೇನು ತ್ಯಾಗ ಮಾಡೋದು, ಅದು ಆ ವಿಷಯ ಗೊತ್ತಿಲ್ಲ. ನಾವು ಬರೀ ಅಧ್ಯಕ್ಷ ಬಗ್ಗೆ ಮಾತ್ರ ಹೇಳಿದ್ವಿ. ಮಿಕ್ಕಿದೆಲ್ಲ ಅದು ಡೆಲ್ಲಿ ಅವ್ರಿಗೆ ಸಿಎಂ ಅಧ್ಯಕ್ಷಕ್ಕೆ ಬಿಟ್ಟು ಕೊಟ್ಟಂತ ವಿಚಾರ, ಅವರು ಚರ್ಚೆ ಮಾಡಬೇಕು. ನಾ ಅದೇ ಹೇಳಿದೆ ಲಾಸ್ಟ್ ಟೈಮ್ ನಿಮ್ಗೆ, ಈಗಾಗಲೇ ಹೇಳಿದ್ದೆ, ವೋಟ್ ತರೋರು ಅಧ್ಯಕ್ಷ ಆಗಬೇಕು. ಸುಮ್ಮನೆ ಆ ಥರ ಆಗಬಾರ್ದಂತ ಮುಂಚೆ ನಾ ಹೇಳಿದ್ದೆ. ಯಾರೋ ಅಧ್ಯಕ್ಷ ಮಾಡಿ ವೋಟ್ ತರೋರು ಆಗಬೇಕು, ಪಾಪ್ಯುಲರ್ ಇರಬೇಕು, ಮುಂದಿನ ಚುನಾವಣೆ ನಮ್ಗೆ ಅನುಕೂಲ ಆಗ್ಬೇಕಂತ ಹೇಳಿದ್ದೆ. ನಿನ್ನೆ ಕೂಡ ಅದನ್ನ ಹೇಳಿದ್ದೆ ನಾನು ಅಷ್ಟೇ. ಇಲ್ಲ, ನಾನು ಅವಕಾಶ ಕೊಡಿದ್ರೆ ಕೇಳಿಲ್ಲ. ಸೊ ಅದು ಪಾರ್ಟಿಗೆ ಬಿಟ್ಟಂತ ವಿಚಾರ. ಒಂದು ಮಾತು ಹೇಳಿದ್ರೆ, ಯಾರು ಪಕ್ಷಕ್ಕೆ ಇದಾಗತ್ತಾರ ಮತಗಳು ಬರುತ್ತಾರೆ ಅಂತ ಲೆಕ್ಕಾಚಾರ ಇಲ್ಲ. ಅಂದ್ರೆ ಇತ್ತೀಚಿನ ಚುನಾವಣೆಯಲ್ಲಿ ಅಹಿಂದ ಎಷ್ಟು ವರ್ಕೌಟ್ ಆಗಿದೆ, ಅಹಿಂದ ಸಮುದಾಯಕ್ಕೆ ಕೊಡಬೇಕು ಅನ್ನೋ ಅರ್ಥದಲ್ಲಿ ಇದೇನಾದ್ರು ಕೇಳಿದ್ರು? ಅದನ್ನೇ ಹೇಳಿಲ್ಲ, ಯಾರೇ ತರಬಹುದು, ಯಾವುದೇ ಇದೇ ಜಾತಿ ಅಂತಲ್ಲ, ಅವನು ಓಟ್ ತರುವಂತ ಶಕ್ತಿ ಇರಬೇಕು, ಅಷ್ಟು ನಮ್ಮ ಡಿಮಾಂಡ್ ಇದೆ. ಅಷ್ಟೇ, ಮುಂಚೆಂದು ಇದೆ, ಈಗೂ ಇದೆ ಅಷ್ಟೇ. ಇಲ್ಲ, ಇನ್ನೂ ಬಂದಿಲ್ಲ, ಇನ್ನು ಚರ್ಚೆ ಆಗ್ಬೇಕ್ರಿ. ಅದು ಆಗ್ಬೇಕು, ಅದು ಯಾವಾಗ ಮಾಡ್ತಾರಂತ ಚರ್ಚೆ ಪ್ರಾರಂಭ ಆಗ್ತದೆ. ಇನ್ನು ಚರ್ಚೆ ಇನ್ನು ಪ್ರಾರಂಭ ಆಗಿಲ್ಲ. ಚರ್ಚೆ ಪ್ರಾರಂಭ ಆದ್ಮೇಲೆ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಹೇಳ್ಬೋದು. ಚರ್ಚೆ ಪ್ರಾರಂಭ ಆಗಿಲ್ಲ ನಾವು. ಇಲ್ಲ, ಇನ್ನು ಚರ್ಚೆ ಪ್ರಾರಂಭ ಆಗಿಲ್ಲ. ಕೆಳಮಟ್ಟದಲ್ಲಿ ಆಗಿದೆ, ಮೇಲ್ಮಟ್ಟದಲ್ಲಿ ಆಗಿಲ್ವಾ? ಮೇಲ್ಮಟ್ಟ ಆಗ್ಬೇಕು. ನೀವು ಹೇಳೋದು ನಿಜ, ಅದು ಕೆಳಮಟ್ಟದಲ್ಲಿ ಚರ್ಚೆ ಇದೆ ಬಹಳಷ್ಟಿಂದ, ಮೇಲ್ಮಟ್ಟದಲ್ಲಿ ಆಗ್ಬೇಕಷ್ಟೇ. ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ಬೋದು, ಬಟ್ ಡಿ ಕೆ ಶಿವಕುಮಾರ್ ಅವರು ಇಲ್ಲ ನಾನೇ ಮುಂದುವರಿತೀನಿ ಅನ್ನುವಂತ ಒಂದು ಹಠಮಾರಿಯ ಧೋರಣೆಯನ್ನ ಅವರು ಅನುಸರಿಸ್ತಿದ್ದಾರೆ. ಬಿಕಾಸ್ ಅವರವರ ಸ್ಟ್ರಾಟಜಿ ಪ್ರಕಾರ, ಅವರ ಇದ್ರ ಪ್ರಕಾರ ಅವರೇ ಮುಂದುವರೆದ್ರೆ ಅಥವಾ ಅವರ ಆ ಒಂದು ಹಠನ ಮುಂದುವರಿಸಿದ್ರೆ, ಹಠ ಪ್ರಶ್ನೆ ಅಲ್ಲಿ ಇದ್ರಲ್ಲ. ಹಠ ಕೆಲಸ ಮಾಡೋರು ಬರ್ಬೇಕಷ್ಟೇ. ಹಠ ನಾನೇ ಆಗ್ಬೇಕು, ನೀನೇ ಆಗ್ಬೇಕು ನಮ್ಮ ವಾದ ಅಲ್ಲ. ಯಾರಾದ್ರೂ ಫುಲ್ ಟೈಮ್ ಅದಕ್ಕೆ ಸಮಯ ಕೊಡಬೇಕು, ಅಷ್ಟೇ ಡಿಮಾಂಡ್. ಅದನ್ನ ಬಿಟ್ಟರೆ ನಮ್ದೇನೇ ಇರಲಿ, ಇದ್ದವ್ರನ್ನ ಮುಂದುವರಲಿ ಅಥವಾ ಹೊಸ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ವಿಚಾರ. ಅದು 2028ಕ್ಕೆ ಮತ್ತೆ ಪಕ್ಷವನ್ನು ಅಧಿಕಾರಿಸಬೇಕು ಅಂತ ಆಲೋಚನೆ ಮಾಡಿದವರು ನೀವು ಈಗ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗುವಂತ ಆಲೋಚನೆ ಮಾಡಿಲ್ವಾ ಸತೀಶ್ ಜಾರಕಿಹೊಳಿ ಅವರು? ಯಾವ್ದ್ರೆ ಅದೇ ಯಾರು ಹೇಳಿದ್ರು, ಅದೇ ಮುಂದಿನ ಕ್ಲೇಮ್ ಮಾಡೋ ಸಂಬಂಧ ಇದೆಲ್ಲ ಈಗ ತಯಾರಿಲ್ಲ. ಇಲ್ಲ, ಆ ಚರ್ಚೆ ಇನ್ನೂ ಪಕ್ಷ ಮೇಲ್ಮಟ್ಟದಲ್ಲಿ ಚರ್ಚೆ ಆಗಿಲ್ಲ. ಅಧ್ಯಕ್ಷ ಆಗ್ಬೇಕು, ಯಾರು ಆಗ್ಬೇಕು, ನೀವು ಆಗ್ತೀರಾ ಯಾರು ಕೇಳಿಲ್ರಲ್ಲ. ಕೇಳಿದಾಗೆಲ್ಲ ಸ್ಟಾರ್ಟ್ ಆಗೋದು ಯಾರು ಆಗ್ತೀರಾ ಯಾರಿಲ್ಲ ಅಂತ. ಯಾರು ಇರ್ಲಿ ಬಿಡ್ಲಿ ನಾನೇ ಅಧಿಕಾರಕ್ಕೆ ತರ್ತೇನೆ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಕಾರ್ಯಕರ್ತರ ನಮ್ಮ ಜೊತೆಗಿದ್ರೆ ನಾವು ನಾನ್ ತರ್ತೇನೆ ಅನ್ನೋದು. ಅಂದ್ರೆ 2028ವರೆಗೂ ಅವರೇ ನಾಯಕತ್ವ ವಹಿಸ್ಕೋತಾರ ಅಂತ ಸರ್.
ಅದು ನಮ್ಮ ಹೈಕಮಾಂಡ್ ಬಿಟ್ಟದ ವಿಚಾರ, ಅವ್ರು ಇರಬೇಕಾ ಬೇರೆಯವ್ರು ಬರಬೇಕಾ ಅಂತ ಅದು ಮೇಲ್ಮಟ್ಟದಲ್ಲಿ ಚರ್ಚೆ ಆಗಬೇಕು. ಸಂಘಟನೆ ವಿಚಾರದಲ್ಲಿ ಪ್ಲಸ್ ಮೈನಸ್ ಅಂತ ಹೇಳ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಏನ್ ಮೈನಸ್ ಇರುತ್ತೆ? ಇರ್ತೈತೆ, ಮೈನಸ್ ಇರ್ತೈತಿ. ಪ್ಲಸ್ ಒಂದು ಸರ್ಕಾರ ನಡೆದಿದ್ರೆ ಏನು ಎಲ್ಲಾನು ಸರಿ ಇರೋದಿಲ್ಲ, ಎಲ್ಲಾನು ಕೆಟ್ಟಿರೋದಿಲ್ಲ. ಸೊ ಕೆಟ್ಟಿದ್ದನ್ನು ನಾವು ಸರಿ ಮಾಡಬೇಕು, ಒಳ್ಳೇದಿದ್ರೆ ಒಳ್ಳೆಯದು ಜಾಸ್ತಿ ಮಾಡಬೇಕು. ಸೊ ಅದನ್ನು ಮಾಡೋಕ್ಕಂತ ಸಲಹೆಗಳನ್ನು ಕೊಟ್ಟಿದ್ದೀವಿ. ಸಂಘಟನೆ ಕೆಲಸ ನಿಂತಿದೆ ಸಂಪೂರ್ಣವಾಗಿ. ಏನು ಸರ್ಕಾರ ಬಂದರೆ ಸಂಘಟನೆ ಕಡಿಮೆ ಆಗಿದೆ. ಎಲ್ಲರೂ ನಾವೆಲ್ಲ ಮಂತ್ರಿಗಳಾದೀವಿ, ಮಂತ್ರಿಗೆ ಸೀಮಿತ ಆದೀವಿ. ಎಲ್ಲಿ ಹೋಗ್ತಾ ಇಲ್ಲ, ನಾವು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಎಲ್ಲರದು, ನಮ್ದು ಒಬ್ಬರದ್ದು ಎಲ್ಲ ಯಾರ್ದು ಅಲ್ಲ, ಎಲ್ಲರೂ ಮುಂಚೆ ಎಲ್ಲ ನಾವು ಆಕ್ಟಿವ್ ಆಗಿದ್ದೀವಿ ಪಕ್ಷದ ಸಂಘಟನೆಯಲ್ಲಿ. ನಾವೆಲ್ಲ ಮಂತ್ರಿ ಆದ್ಮೇಲೆ ಇಲಾಖೆ ಕೆಲಸ ಒತ್ತಡ, ಅದು ಜಿಲ್ಲಾ ಕೆಲಸ ಅಂತ ಸೊ ಎಲ್ಲರೂ ಬಿಜಿ ಆಗಿಬಿಟ್ಟಿದ್ವಿ. ಹಿಂಗಾಗಿ ಪಾರ್ಟಿಗೆ ಟೈಮ್ ಕೊಡೋರು ಬೇಕು ಅಷ್ಟೇ. ಈಗಲೂ ಕೂಡ 5 ಜನ ಕಾರ್ಯದರ್ಶರಿದ್ದಾರಲ್ಲ ಸರ್, ಅವ್ರು ಕೆಲಸ ಮಾಡ್ತಿಲ್ವಾ ಸರ್? ಮಾಡಬೇಕು. ಅವ್ರಿಗೂ ಮೇಲ್ಗಡೆ ಉಸ್ತುವಾರಿ ಅವರು ಬೇಕು, ಅವರೆಲ್ಲ ಟೀಮ್ ಮಾಡಬೇಕು. ಮಾಡ್ತಾರೆ, ಆದರೂ ಇನ್ನೂ ಹೆಚ್ಚಿನ ಪ್ರಮಾಣ ಆಗಬೇಕು. ಯಾಕೆ ಹಿಂದೆ ಹೆಂಗೆ 23ರಲ್ಲಿ ನಮ್ದು ಏನೋ ಸ್ಪೀಡ್ ಇತ್ತು, ಆದಿಲ್ಲ ಅನ್ನೋದು ಅಷ್ಟೇ ವಾದ. ನಮ್ಮ ಹಂಗೆ ಬೇರೆ ಬೇಕು. 23 ಬಿಫೋರ್ ಎಲೆಕ್ಷನ್ ಹಂಗೆ ಬೇಕಷ್ಟೇ. ಬೆಳಗಾವಿಯ ರಾಜಕಾರಣ ರಾಜ್ಯದ ರಾಜಕಾರಣ ಮೇಲೆ ಪ್ರಭಾವ ಬೀರ್ತಾ ಇದೆ. ಏನು ಬೀರ್ತಲ್ಲ, ಏನು ಅದಕ್ಕೇನು ಬೀರ್ತಾ, ಏನು ಸರ್ಕಾರ ಏನು ಮಾತಾಡಿದ್ರಂತೆ. ಆಲ್ರೆಡಿ ಎಲ್ಲ ರಿಪೋರ್ಟ್ ಮಾಡಿಬಿಟ್ಟಿಲ್ಲ, ಮತ್ತೇನು ಕೇಳಾರ್ದ್ರೆ. CLP ಸಭೆ ಆಗಿದ್ದು 10 ನಿಮಿಷನಾಗೆಲ್ಲ ಹೇಳೇ ಬಿಟ್ರು, ಮತ್ತೆ ಈಗೇನು ಕೇಳಾರ್ದ್ರಿ ನೀವು? ಸಭೆಯಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ಮತ್ತೆ ಆಲ್ರೆಡಿ ಟಿವಿಯಲ್ಲಿ 9 ಬಂದ್ಬಿಟ್ಟಿದ್ರಲ್ಲ, 10 ಮತ್ತೆ ಈಗೇನು ಹೇಳೋದು ಚತ್ರ ಬಗ್ಗೆ? ನಾವು 9 ಹೇಳಿದೀವಿ, 9 ಹೊರಗೆ ಬಂದಿದೆ, ಮತ್ತೇನು ಹೇಳೋದು? ಇನ್ನೋದಕ್ಕೆ ಸರಿ ಹೇಳಿ. ನಾವಲ್ಲೇ ಕೇಳಿದ್ವಿ, ನನಗೂ ಟೈಮ್ ಕೊಡಿ, ಬಹಳಷ್ಟು ಜನ ಮಾತಾಡೋರಿದ್ದಾರೆ ಕೇಳಿದ್ವಿ. ಅವ್ರು ಕೊಟ್ಟಿದ್ರು, ಒಂದು 5-6 ಜನ ಭೇಟಿಯಾಗಿದ್ರು, ಎಲ್ಲರೂ. ನಾನು ಭೇಟಿಯಾಗಿದೆ ಅಷ್ಟೇ. ಆ ಭೇಟಿ ಸಮಾಧಾನ ತಂದಿದೆಯಾ ಸರ್? ನಿಮ್ಮ ನೋವುಗಳನ್ನ ಹೇಳ್ಕೊಂಡಿದ್ದೀರಾ ಹೇಗೆ ಅಂತ? ನೋಡಿ, ಒಂದೇ ಸಾರಿಗೆ ಎಲ್ಲಾನು ಸಮಸ್ಯೆ ಪರಿಹಾರ ಆಗೋಲ್ಲ. ಪಾಲಿಟಿಕ್ಸ್, ರಾಜಕೀಯದ ವೇಟ್ ಮಾಡಬೇಕಾಗ್ತದೆ. ಕೆಲವು ತಕ್ಷಣ ಆಗ್ತದ. ಏನಾದ್ರು ಸ್ವಾಭಾವಿಕ, ಎಲ್ಲ ರಾಜಕೀಯ ಸಿಸ್ಟಮ್ನಲ್ಲಿ ಒಂದೇ ಸಾರಿ ಎಲ್ಲಾನು ಆಗೋಲ್ಲ. ಜಿಲ್ಲಾ ಕಚೇರಿ ವಿಚಾರದಲ್ಲಿ ಯಾಕೆ ಸರ್ ಅಷ್ಟು ತಿಕ್ಕಾಟ ಏನಿಲ್ಲ, ಅಲ್ಲೇ ನೀನು ಕ್ಲಿಯರ್ ಇದೆ, ಅದು ತಿಕ್ಕಾಟ ಏನಿಲ್ಲ. ಸೊ ನಾವು ಯಾರ್ಯಾರು ಮಾಡಿದ್ರೆ ಅವ್ರಿಗೆ ಶ್ರೇಯಸ್ ಹೋಗ್ಬೇಕು ಅಂತ ನಾವು ಹೇಳಿದ್ವಿ ಅಷ್ಟೇ. ಅದನ್ನೇ ಹೇಳಿ ಅಂತ ಹೇಳಿದ್ವಿ. ವೈಯಕ್ತಿಕವಾಗಿ ಖರ್ಚು ಮಾಡಿದ್ರಿ ಸರ್? ಸುಮಾರು ಖರ್ಚಾಗಿದೆ. ನಮ್ದು ಪಾತ್ರ ಹೆಚ್ಚಿದೆ, ಎಲ್ಲಕ್ಕಿಂತ ಹೆಚ್ಚಿದೆ. ನೆಕ್ಸ್ಟ್ ರಮೇಶ್ ಜಾರಕಿಹೊಳಿ ಇದೆ, ನೆಕ್ಸ್ಟ್ ಬೇರೆ ಅವ್ರದ್ದು ಎಲ್ಲಾರ್ದು ಕೂಡಿ ಇದೆ. ಹಿಂಗಿದೆ, ಎಲ್ಲರೂ ಮಾಡಿದ್ದಾರೆ. ನಮ್ಮ MLAಗಳು ಕೊಟ್ಟಿದ್ರು, ಮಾಜಿ MLAಗಳು ಕೊಟ್ಟಿದ್ದಾರೆ, ಎಲ್ಲರೂ ಅದು ಕೊಟ್ಟಾರೆ. ಅವ್ರ ಹೆಸರು ಯಾರ್ದು ಬರೋಲ್ಲ. ಅದನ್ನೇ ಅಧ್ಯಕ್ಷ ಹೇಳಿದ್ವಿ ನಾವು, ಅದನ್ನೇ ಅವ್ರಿಗೆ ಅಧ್ಯಕ್ಷ ಹೇಳಿದ್ವಿ. ಎಲ್ಲಾರ್ದು ಅದು ಗೊತ್ತಿಲ್ಲ, ಅದನ್ನ ಅವ್ರನ್ನ ಕೇಳಿ ನಾವತ್ತು ಹೇಳಿದ್ವಿ. ನೋಡಿ, ಸರಿ ಅಲ್ಲಿದು ಎಲ್ಲಾರ್ದು ಮಾಡಿದಾರೆ, ಬೇರೆ ಅವ್ರಿದ್ದಾರೆ, ಸಾಕಷ್ಟು ದುಡ್ಡು ಹಾಕಿದ್ದಾರೆ, ಎಲ್ಲಾರ್ದು ಹೆಸರು ಬರಬೇಕು ಅಂತ ಹೇಳಿದ್ದು ಅಷ್ಟೇ. ಸಜೆಷನ್ ಕೊಟ್ಟಿದ್ವಿ ನಾವು, ಸಲಹೆ ಅವ್ರಿಗೆ. ನಿಮ್ಮ ಮುಖಾಂತರ ಸ್ವೀಕಾರ ಆತಲ್ಲ ಎಲ್ಲ ಕಡೆ. ಮತ್ತೆ ಕೆಲವರು ಪಾರ್ಟಿಯನ್ನ ಬುಲ್ಡೋಸ್ ಮಾಡ್ತಿದ್ದಾರೆ ಅನ್ನೋದು ಹೈಕಮಾಂಡ್ ಗಮನದಲ್ಲಿದೆ. ಅದನ್ನೇ ಅವರು ಸುರ್ಜೇವಾಲ ಅವರು ಹೇಳಿದ್ರು, ಬುಲ್ಡೋಸ್ ಮಾಡಬೇಡಿ ಅಂತ. ಈ ತಿಕ್ಕಾಟದ ವಿಚಾರದಲ್ಲೂ ಕೂಡ ಇಲ್ಲ, ಅದ್ಯಾವ ಚರ್ಚೆ ಆಗಿಲ್ಲ ಆ ಬಗ್ಗೆ. ಯಾವ್ದು ಚರ್ಚೆ ಅದೇನು ಓಪನ್ ಆಗಿ ಹೇಳಿದಾರಲ್ಲ, ಪಕ್ಷದ ವಿರೋಧ ಯಾರು ಮಾಡಬೇಡ ಅಂತ ಹೇಳಿದ್ದಾರೆ. ಓಪನ್ ಆಗಿ ಸುರ್ಜೇವಾಲ ಅವ್ರು ಹೇಳಿದ್ದಾರೆ, ಪಕ್ಷ ಮುಖ್ಯ, ಪಕ್ಷನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದನ್ನೆಲ್ಲ ನಾವು ಮಾಡ್ತಾ ಇದ್ದಾರೆ. ಪಕ್ಷದ ವಿರೋಧವಾಗಿ ಯಾರು ಮಾಡ್ತಾ ಇಲ್ಲ. ಇದಿಂತ ಪಾರ್ಟಿಯಲ್ಲಿ ನಮ್ಮ ಕೆಲವು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಷ್ಟೇ ಹೊರತಾಗಿ ಪಕ್ಷದ ವಿರೋಧ ಯಾರು ಮಾಡ್ತಾ ಇಲ್ಲ. ಬೆಳಗಾವಿದು ಹಿಂದೆ PLD ಬ್ಯಾಂಕ್ ವಿಚಾರದಲ್ಲೂ ಕೂಡ ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿದೆ ಸರ್. ಸರ್ಕಾರ ಕಾರಣ ಆಯ್ತು. ಈಗ ಮತ್ತೆ ಏನಾದ್ರೂ ಕಿಡಿ ಎತ್ಕೊಳ್ತಾ ಇದೆಯಾ ಅಂತ ಸರ್ ಈ ವಿಚಾರದಲ್ಲಿ? ಇಲ್ಲ, ಆತರ ಏನಿಲ್ಲ. ಯಾಕಂದ್ರೆ ನೀವು ಪದೇ ದಲಿತ ಸಮುದಾಯದ ಸಚಿವರು ಸಭೆ ಸೇರ್ತಾ ಇದ್ದೀರಿ, ಆಗ DK ಶಿವಕುಮಾರ್ ಈ ಕಡೆ ಹೆಬ್ಬಾಳ್ಕರ್ ಅವರು ಎತ್ಬಿಟ್ರ ಅಂತ? ಇಲ್ಲ, ಅದಕ್ಕೆ ಆ ಲಿಂಕ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಬೇರೆ ಯಾವುದು ಹಳೆ ಕೇಸು, ಈ ಬಿಲ್ಡಿಂಗ್ ಕಟ್ಟಿದ್ದು. ಇದು ವಿಚಾರ ಬೇರೆ, ಇದಕ್ಕೂ ಲಿಂಕ್ ಮಾಡಿ.